ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ಪ್ರಮುಖ ಆರೋಪಿ ಗಣಿ ಅಕ್ರಮದ ಅಪರಾಧಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಗಣಿ ಅಕ್ರಮದ ಅಪರಾಧಿ ಜನಾರ್ದನ ರೆಡ್ಡಿಗೆ ಈಗ ತಾತ್ಕಾಲಿಕ ರಿಲೀಫ್. ಹೈದರಾಬಾದ್ ಜೈಲಿಂದ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹೈದರಾಬಾದ್ನ ಚಂಚಲಗೂಡ ಜೈಲಿನಿಂದ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇಷ್ಟು ದಿನ ಚಂಚಲಗೂಡ ಜೈಲಿನಲ್ಲಿದ್ದಂತಹ ಜನಾರ್ದನ ರೆಡ್ಡಿ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಇದೀಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಜನಾರ್ದನ ರೆಡ್ಡಿ ಮನವಿ ಮೇರೆಗೆ ಬೆಂಗಳೂರು ಜೈಲಿಗೆ, ಅದರರ್ಥ ಬಿಡುಗಡೆ ಅಲ್ಲ. ಇಷ್ಟು ದಿನ ಸ್ಪೆಷಲ್ ಸವಲತ್ತು ಇಲ್ಲದೆ ಕಾಲ ಕಳೆದಿದ್ದ ರೆಡ್ಡಿ ಸೊಳ್ಳೆಯಿಂದ ಕಡಿಸ್ಕೊಂಡು ಚಾಪೆ ಮೇಲೆ ಮಲಗ್ತಿದ್ದ ಗಣಿ ದಣಿ ಬೆಂಗಳೂರು ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಪಡೀತಾರ ರೆಡ್ಡಿ. ಅದಕ್ಕೆ ಜೀವಂತ ಉದಾಹರಣೆ ಶಶಿಕಲಾ. ಗಣಿ ಅಕ್ರಮದಲ್ಲಿ ಅಪರಾಧಿಯಾಗಿರುವಂತಹ ಜನಾರ್ದನ ರೆಡ್ಡಿ ಪರಪ್ಪನ ಅಗ್ರಹಾರ ಹೊಸತಲ್ಲ ರೆಡ್ಡಿ ಅವರಿಗೆ. ಗಣಿ ಅಕ್ರಮದ ಅಪರಾಧಿ ಜನಾರ್ದನ ರೆಡ್ಡಿಗೆ ಇದು ಒಂದು ತರಹದ ಬಿಗ್ ರಿಲೀಫ್. ಸೊ ಜನಾರ್ದನ ರೆಡ್ಡಿ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ 7 ವರ್ಷ ಶಿಕ್ಷೆಯನ್ನು ವಿಧಿಸಿತ್ತು ಸಿಬಿಐ ವಿಶೇಷ ನ್ಯಾಯಾಲಯ. 7 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ದಂಡವನ್ನು ವಿಧಿಸಿತ್ತು. ಮತ್ತೆ ಆ ಕಂಪನಿಗೆ, ಅದಕ್ಕೆ ಸಂಬಂಧಪಟ್ಟ ಹಾಗಿನ OMC ಕಂಪನಿಗೂ ಕೂಡ 2 ಲಕ್ಷ ದಂಡವನ್ನು ವಿಧಿಸಿತ್ತು. ಅದಾದ ನಂತರ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು, ಅದು ಕೂಡ ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿ. ಸೊ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಮನವಿ ಮಾಡಿಕೊಂಡಿದ್ರು ಜನಾರ್ದನ ರೆಡ್ಡಿ, ಮಾಜಿ ಶಾಸಕ. ಮನವಿಯ ಮೇರೆಗೆ ಈಗ ಅವರನ್ನ ಪರಪ್ಪನ ಅಗ್ರಹಾರ, ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಕೋರ್ಟ್ಗೆ ರೆಡ್ಡಿ ಹಾಜರು. ಜೊತೆಗೆ ಆ ಪ್ರಕರಣದ ಅಷ್ಟು ಆರೋಪಿಗಳು ಕೋರ್ಟ್ ಸೂಚನೆ ಮೇರೆಗೆ ಬಾಡಿ ವಾರೆಂಟ್ ಮೇಲೆ ರೆಡ್ಡಿ ಹಾಜರಾಗಿದ್ರು. ಜನಾರ್ದನ ರೆಡ್ಡಿ ಹಾಜರುಪಡಿಸಿದ ಹೈದರಾಬಾದ್ ಪೊಲೀಸರು, ಚಂಚಲಗೂಡ ಪೊಲೀಸರು ಜೊತೆಗೆ ಬಂದಿದ್ರು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರಿಂದ ವಿಶೇಷ ವಿಚಾರಣೆ ನಡೆಯಿತು. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೆಡ್ಡಿ ವಿಚಾರಣೆ ನಡೆಯಿತು. ರೆಡ್ಡಿಯನ್ನ ಬೆಂಗಳೂರು ಜೈಲಿಗೆ ಸ್ಥಳಾಂತರಿಸಲು ಆದೇಶ ಹೊರಡಿಸಲಾಗಿದೆ. ಜೂನ್ 2ಕ್ಕೆ ಮುಂದಿನ ವಿಚಾರಣೆ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇದರ ಮುಂದಿನ ವಿಚಾರಣೆ ಜೂನ್ 2ಕ್ಕೆ ನಡೆಯುತ್ತೆ. ಕೋರ್ಟ್ ಆದೇಶದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿಗೆ ರೆಡ್ಡಿ ಶಿಫ್ಟ್ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶದಿಂದ ಜನಾರ್ದನ ರೆಡ್ಡಿಗೆ ಫುಲ್ ಖುಷ್. ಕಾನೂನಿನ ದೃಷ್ಟಿಯಲ್ಲಿ ಗಣಿ ಕಳ್ಳ ಅಥವಾ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಹೆಂಗೊಬ್ಬ ಆರೋಪಿನೋ, ಅದೇ ತರಹ ಬೇರೆ ಬೇರೆ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳು ಹೆಂಗಿರ್ತಾರೋ ಕಾನೂನಿನ ದೃಷ್ಟಿಯಲ್ಲಿ ಅದೇ. ಆದರೆ ಜೈಲು ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿಗೆ, VIP ಗಳಿಗೆ, VVIPಗಳಿಗೆ ಬೇರೆ ತರಹದ ಸವಲತ್ತುಗಳನ್ನು ಕೊಡಲಾಗುತ್ತೆ ಎನ್ನುವಂಥ ಬಹುದೊಡ್ಡ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ BS ಯಡಿಯೂರಪ್ಪ ಜೈಲಿನಲ್ಲಿದ್ದರು, ಶಶಿಕಲಾ ಜೈಲಿನಲ್ಲಿದ್ದರು. ಆ ಸಂದರ್ಭಗಳಲ್ಲೆಲ್ಲ ದರ್ಶನ್ ಜೈಲಿನಲ್ಲಿದ್ದಾಗಲೂ ಕೂಡ ಅದೇ ತರಹದ ಚರ್ಚೆಗಳೇ ಆಗ್ತಾ ಇತ್ತು. ಸವಲತ್ತು ಸಿಗುವ ಸಾಧ್ಯತೆಗಳಿದ್ದಾವೆ. ತನ್ನ ಪ್ರಭಾವವನ್ನು ಬಳಸಿ, ತನ್ನ ವೈಯಕ್ತಿಕ ವರ್ಚಸ್ಸಿನ ಆಧಾರದಲ್ಲಿ ಜೈಲಾಧಿಕಾರಿಗಳು ಕಣ್ಮರೆ ಅಥವಾ ಏನು ಒಂದು ರೀತಿಯ ಕಣ್ಕಟ್ಟಿನಾಟ ಆಡಬಹುದು ಜೈಲಿನ ಒಳಗೆ. ಈ ಹಿಂದೆ ಶಶಿಕಲಾಗೆ ಬೇಕಾದಂತಹ ವಸ್ತ್ರಗಳು ಬರ್ತಾ ಇತ್ತು, ಬೇಕಾದಂತಹ ವಸ್ತುಗಳೆಲ್ಲವೂ ಕೂಡ ಸಿಗ್ತಾ ಇತ್ತು. ಆಕೆ ಇಷ್ಟಪಟ್ಟ ಡ್ರೆಸ್, ನೈಟಿಗಳನ್ನು ಕೂಡ ಆಕೆಯಲ್ಲಿ ಧರಿಸ್ತಾ ಇದ್ರು. ಸೊ ಈ ಎಲ್ಲ ಉದಾಹರಣೆಗಳನ್ನು ಗಮನಿಸ್ತಿರುವಾಗ ಹೈದರಾಬಾದ್ನ ಚಂಚಲಗೂಡ ಪೊಲೀಸರು ಅಥವಾ ಜೈಲಾಧಿಕಾರಿಗಳು ರೆಡ್ಡಿಯನ್ನು ಹೆಂಗೆ ನೋಡ್ಕೊಂಡ್ರು ಅನ್ನೋದಕ್ಕಿಂತಲೂ ತನ್ನದೇ ನಾಡು ಕರ್ನಾಟಕ, ತನ್ನ ಪ್ರಭಾವವನ್ನು ಕಂಡ ನಾಡು ಕರ್ನಾಟಕ, ಆ ಕರ್ನಾಟಕದ ಒಳಗಿರ್ತಕ್ಕಂಥ ಕಾರಾಗೃಹ ಪರಪ್ಪನ ಅಗ್ರಹಾರ, ಆ ಅಗ್ರಹಾರಕ್ಕಾದರೂ ನಾನು ಶಿಫ್ಟ್ ಆಗ್ತಾ ಇದ್ದೀನಲ್ಲ ಅನ್ನೋ ಒಂದು ತಾತ್ಕಾಲಿಕ ಸಮಾಧಾನ ಜನಾರ್ದನ ರೆಡ್ಡಿ ಅವರಿಗೆ ಇದ್ದಿರಬಹುದು. ದರ್ಶನ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಯಾರೋ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಇಡೀ ಪರಪ್ಪನ ಅಗ್ರಹಾರದ ಎಲ್ಲ ಜೈಲಾಧಿಕಾರಿಗಳನ್ನು ಕೂಡ ಪ್ರಾಥಮಿಕ ತನಿಖೆಗೆ ಒಳಪಡಿಸಲಾಗಿತ್ತು. ಅದಾದ ನಂತರ ಅಲ್ಲಿನ ಶಿಸ್ತು ಕ್ರಮಗಳು ಸ್ವಲ್ಪ ಟೈಟ್ ಆಗಿರುತ್ತೆ. ಇನ್ನು ರೆಡ್ಡಿ ಸಾಹೇಬರಿಗೆ ಮೊದಲ ವಾರವೇ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೋ ಅಥವಾ ಆ ಟ್ರೀಟ್ಮೆಂಟು 2ನೇ ವಾರಕ್ಕೆ ಮುಂದೂಡಿಕೆ ಆಗುತ್ತೋ ಗೊತ್ತಿಲ್ಲ.
ಒಟ್ಟಾರೆ ರೆಡ್ಡಿ ಸಾಹೇಬರು ಸ್ವಲ್ಪ ಖುಷಿಯಾಗಿದ್ದಾರೆ. ನಮ್ಮದೇ ನಾಡಿನ ನಮ್ಮದೇ ಪರಪ್ಪನ ಅಗ್ರಹಾರ ಅನ್ನುವಂಥ ಒಂದು ಸಂತೋಷ. ಸೊ ಅಲ್ಲಿ ಅವರಿಗೆ VIP ಟ್ರೀಟ್ಮೆಂಟ್ ಸಿಗುತ್ತೋ ಸಿಗಲ್ವೋ, ಗಾಡ್ ನೋಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.